ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕುವರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಿಮಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗಾಗಿ ಒಂದು ಬಜ್ಜಿ ಮಾಡೋದನ್ನ ಹೇಳ್ಕೊಡ್ತೀನಿ. ಬಜ್ಜಿ ಬೋಂಡ ಅಂದರೆ ಯಾರು ಇಷ್ಟಪಡಲ್ಲ ಹೇಳ್ರಿ. ಅದರಲ್ಲೂ ಈ ಬಾಳೆಕಾಯಿ ಬಜ್ಜಿ ಅಂದರೆ ಎಲ್ರಿಗೂ ಪೆಟ್ಟು. ಬನ್ನಿ ಹಾಗಾದರೆ ಈ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಜೊತೆಗೆ ಈ ಬಜ್ಜಿ ಜೊತೆಗೆ ಒಂದು ಮಸಾಲ ಟೀ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಇವತ್ತು ಬಜ್ಜಿ ಜೊತೆಗೆ ಮಸಾಲ ಟೀ ಮಾಡೋದು ಹೇಗೆ ಅಂತ ಸಹ ಹೇಳ್ಕೊಡ್ತೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡಿ. ನಾನು ಆಗ್ತಾ ಇರೋಂಥ ಹೊಸ ರೆಸಿಪಿಗಳೆಲ್ಲ ತಕ್ಷಣವೇ ನೋಡ್ಬೋದು. ಹಾಗಾದರೆ ಮತ್ತೆ ತಡ, ಇದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಈ ಬಾಳೆಕಾಯಿ ಬಜ್ಜಿ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟು, ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು, 1 ಟೀ ಸ್ಪೂನು ಅಥವಾ 1.5 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಚಿಲ್ಲಿ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಚೂರು ಕೊತ್ತಂಬರಿ, ಮುಖ್ಯವಾಗಿ ಬೇಕಾಗಿರೋದು ಬಾಳೆಕಾಯಿ, ಜೊತೆಗೆ ಸ್ವಲ್ಪ ಅಡಿಗೆ ಸೋಡಾ. ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಈ ಬಾಳೆಕಾಯಿ ಬಜ್ಜಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾವೇನು ಮಾಡಬೇಕಪ್ಪ ಅಂದರೆ ಈ ಬಾಳೆಕಾಯಿನ ಹಿಂದೆ ಮುಂದೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಮೇಲಿನ ಸ್ಕಿನ್ನೆಲ್ಲ ತೆಗಿಬೇಕು. ನೀಟಾಗಿ ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಈ ಒಂದು ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನಾವು ಒಂದು ಬೌಲ್ ಕಡಲೆ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಸ್ವಲ್ಪ 1-1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಬಜ್ಜಿಗಳು ಯಾವುದೇ ಆಗಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇಷ್ಟನ್ನು ಉಪಯೋಗಿಸ್ಕೊಂಡು ಹಿಟ್ಟು ಕಲಸೋಣ. ಅದಕ್ಕಿಂತ ಮುಂಚೆ ನಾನು ಈ ಬಾಳೆಕಾಯಿನ ಹಚ್ಚಿ ರೆಡಿ ಮಾಡ್ಕೊತೀನಿ. ಆಮೇಲೆ ಹಿಟ್ಟು ಕಲಸೋದು ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನಾವು ತೊಗೊಂಡಿರೋ ಬಾಳೆಕಾಯಿನ ಈ ರೀತಿಯಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗಿಬೇಕು. ತೆಗೆದ್ಮೇಲೆ ಈ ಸ್ಲೈಸರಿಂದ ತೆಳುವಾಗಿ ಪೀಸ್ಗಳು ಮಾಡಿ. ತುಂಬ ದಪ್ಪನಾಗಿ ಪೀಸ್ ಮಾಡಿದ್ರೆ ಒಳಗಡೆ ಬಾಳೆಕಾಯಿ ಬೇಯಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಸೈಜ್, ತೀರ ತೆಳು ಮಾಡಿದ್ರು ನೀವು ಒಂದೊಂದ್ಸರಿ ಮುರ್ಕೊಂಡು ಬಿಡುತ್ತೆ. ಮೀಡಿಯಮ್ ಸೈಜ್ ಯಾವ ರೀತಿ ಕಟ್ ಮಾಡಬೇಕು, ಯಾವ ಸೈಜಲ್ಲಿ ಅಂತ ತೋರಿಸ್ತೀನಿ. ಆ ರೀತಿ ಕಟ್ ಮಾಡ್ತಾ ಬರ್ತೀನಿ. ನೋಡಿ, ಬಾಳೆಕಾಯಿನೆಲ್ಲ ಇಷ್ಟು ತೆಳುವಾಗಿ ಕಾಣ್ತಾ ಇದೆಯಲ್ಲ, ಸ್ಲೈಸ್ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡ್ರೆ ಇದು ತುಗಿರ ದಪ್ಪನೂ ಇಲ್ಲ ಸಣ್ಣನೂ ಇಲ್ಲ, ಒಳಗಡೆ ನೀಟಾಗಿ ಬೇಯುತ್ತೆ. ಇಷ್ಟು ಮಾಡಿಟ್ಕೊಂಡ್ಮೇಲೆ ನಾವೇನು ಮಾಡೋಣ ಅಂದರೆ ಒಂದೊಂದೇ ನಾವು ತೊಗೊಂಡಿರೋಂಥನ್ನ ಈ ಬೌಲಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಜೊತೆಗೆ ನಾವು ತೊಗೊಂಡಿರೋಂಥ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಅರಿಶಿಣ ಪುಡಿ, ಸುಮ್ಮನೆ ಕಲ್ಲರ್ ಬರೋದಕ್ಕೋಸ್ಕರ ಅರಿಶಿಣ ಅಷ್ಟೇ. ಜೊತೆಗೆ ಜೀರಿಗೆನ ಬೇಕಾದರೆ ಸ್ವಲ್ಪ ಚಚ್ಚಾದರೂ ಹಾಕ್ರಿ, ಇಲ್ಲಾಂದರೆ ಜೀರಿಗೆನೇ ಹಾಕಿದ್ರೂ ತಿನ್ನಬೇಕಾದ್ರೆ ರುಚಿ ಚೆನ್ನಾಗೇ ಇರುತ್ತೆ. ಜೊತೆಗೆ ಇದು ರೆಡ್ ಚಿಲ್ಲೀಸು, ಕಲ್ಲರ್ಗೋಸ್ಕರ ಸ್ವಲ್ಪ ಖಾರನೂ ಇದರಲ್ಲಿ ಇರುತ್ತೆ, ಹಾಕಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಕೊತ್ತಂಬರಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಚಿಟಿಕೆಗಿಂತ ಜಾಸ್ತಿ, ಅತಿ ಜಾಸ್ತಿ ಸೋಡಾ ಸೇರಿಸಿದ್ರೆ ಹೆಚ್ಚು ಎಣ್ಣೆ ಕುಡಿಯುತ್ತೆ, ಕಡಿಮೆ ಸೇರಿಸಿದ್ರೆ ಗಟ್ಟಿಯಾಗುತ್ತೆ. ಸೊ ನಾವು ತೊಗೊಂಡಿರೋಂಥ ಅಳತೆಗೆ ತಕ್ಕಂತೆ ನೋಡಿಕೊಂಡು ಸೇರಿಸ್ಬೇಕಾಗುತ್ತೆ. ನೋಡಿ, ನಾನು ತೊಗೊಂಡಿರೋಂಥ ಒಂದು ಬೌಲ್ಗೆ ಇಷ್ಟು ಸೋಡಾ ಬೇಕಾಗುತ್ತೆ. ಈಗ ಇದಕ್ಕೆಲ್ಲ ಒಳ್ಳೆಯದೊಂದು ಮಿಕ್ಸ್ ಕೊಟ್ಟು ಆಮೇಲಿಂದ ನಾವು ಇದನ್ನು ನೀರಲ್ಲಿ ಕಲಿಸ್ಕೊಳ್ಳೋಣ. ನೋಡಿ, ಕಲಸಿರೋ ಹಿಟ್ಟು ಇಷ್ಟು ಕನ್ಸಿಸ್ಟೆನ್ಸಿಲಿರಬೇಕು. ತೀರ ತೆಳುವಾದರೆ ಇದ್ರ ಮೇಲೆ ಅಂಟಲ್ಲ. ನೋಡಿ, ಈ ರೀತಿ ಇದು ಕಂಟ್ಕೊಳ್ಬೇಕು, ಅಷ್ಟು ಗಟ್ಟಿಗಿರಬೇಕು. ತೀರ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ. ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಕಲಸಿದ್ದೀನಿ. ಈಗ ಇದನ್ನು 1-2 ನಿಮಿಷ ಬಿಡೋಣ. ಅಷ್ಟನ್ನು ನಾನು ಬಾಣಲಿನಲ್ಲಿ ಎಣ್ಣೆ ಕಾಯ್ದಕ್ಕಿಡ್ತೀನಿ. ನೋಡಿ, ನಾನು ಸ್ಟವ್ ಹಚ್ಚಿ ಬಾಣಲಿನಲ್ಲಿ ಎಣ್ಣೆ ಹಾಕಿ ಕಾಯ್ದಕ್ಕಿಟ್ಟಿದ್ದೀನಿ. ಅದು ಕಾಯುವಷ್ಟರಲ್ಲಿ ಈ ಬಜ್ಜಿ ಜೊತೆಗೆ ಒಂದು ಮಸಾಲ ಟೀ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ. ಬರೀ ಬಜ್ಜಿ ತಿನ್ನೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಮಸಾಲ ಟೀ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಈ ಕಪ್ಪಲ್ಲಿ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಅದನ್ನು ಈಗ ಬೌಲಲ್ಲಿ ಹಾಕಿದ್ದೀನಿ. 1 ಗ್ಲಾಸ್ ನೀರು, 1 ಗ್ಲಾಸ್ ಹಾಲನ್ನ ತೊಗೋತೀನಿ. ಈ ಮಸಾಲ ಟೀ ಮಾಡೋಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕಪ್ಪ ಅಂತಂದರೆ ನೋಡಿ, ಎಲ್ಲವನ್ನು ಪೀಸ್ ಮಾಡಿಟ್ಕೊಂಡಿದ್ದೀನಿ. ಒಂದು
ಚಿಕ್ಕದಾಗಿರೋಂಥ ಒಂದು 4 ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಶುಂಠಿ ಅದನ್ನು ಚಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, 2 ಏಲಕ್ಕಿ, 2 ಲವಂಗ, ಜೊತೆಗೆ ಒಂದು ಸ್ವಲ್ಪ ಪುದೀನ, ಇಷ್ಟನ್ನು ಸಹ ಮಸಾಲ ಪದಾರ್ಥಗಳನ್ನ ಹಾಕಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ. ಇದ್ರ ಜೊತೆಗೆ ಒಂದು 2 ಸ್ಪೂನಷ್ಟು ಟೀ ಪೌಡರ್ನ ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವುದನ್ನು ಯೂಸ್ ಮಾಡ್ತೀರೋ ಆ ಟೀ ಪೌಡರ್ನೇ ಹಾಕ್ರಿ. ನಮ್ಮ ಮನೆಯಲ್ಲಿ 3 ರೋಸ್ ಟೀ ಪುಡಿನ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನಾವು ತೊಗೊಂಡಿರೋ ಮಸಾಲ ಪದಾರ್ಥಗಳೆಲ್ಲ ತನ್ನ ಫ್ಲೇವರ್ನ ಬಿಡಬೇಕು. ಅಲ್ಲಿನವರೆಗೂ ಇದು ಕುದೀತಾ ಇರಲಿ. ಚೆನ್ನಾಗಿ ಕುದ್ದಿದ್ದಾದಮೇಲೆ ಲಾಸ್ಟಲ್ಲಿ ನಾವು ಇನ್ನೇನು ಹಾಲು ಹಾಕೋ ಟೈಮಲ್ಲಿ ನಾವು ಬೆಲ್ಲವನ್ನು ಹಾಕಬೇಕು. ಅಲ್ಲಿನವರೆಗೂ ಇದು ಚೆನ್ನಾಗಿ ಕುದೀಲಿ. ನಾನು ಇದಕ್ಕೆ 4 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಕಾಫಿ ಟೀಗೆ ಸಕ್ಕರೆನ ಯೂಸ್ ಮಾಡಲ್ಲ. ನೀವು ಬೇಕಾದರೆ ಸಕ್ಕರೆನಾದರೂ ಯೂಸ್ ಮಾಡಿ, ಇಲ್ಲಾಂದರೆ ಆರ್ಗ್ಯಾನಿಕ್ ಬೆಲ್ಲನಾದರೂ ಯೂಸ್ ಮಾಡಿ. ಇದು ಚೆನ್ನಾಗಿ ಕುದೀಲಿ. ಆಮೇಲೆ ನಾನು ಇದಕ್ಕೆ ಬೆಲ್ಲವನ್ನು ಸೇರಿಸ್ತೀನಿ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಈ ರೀತಿಯಾಗಿ ಸ್ಲೈಸ್ನೆಲ್ಲ ಇದರಲ್ಲಿ ಅದ್ಬೇಕು. ನಿಧಾನವಾಗಿ ಬಾಣಲಿ ಒಳಗಡೆ ಹಾಕ್ರಿ. ತುಂಬ ನಿಧಾನವಾಗಿ ಹಾಕಿ, ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ. ಈ ರೀತಿ 2 ಸೈಡಲ್ಲಿ ಡಿಪ್ ಮಾಡಿ ಅದು ಎಷ್ಟು ಹಿಡಿಯುತ್ತೋ ಬಾಣಲಿ ಅಷ್ಟನ್ನು ಸೇರಿಸ್ಕೊಳ್ಳಿ. ಸಾಕಾಗುತ್ತೆ. ಈಗ ಇಷ್ಟು ಬೇಯೋದಕ್ಕೆ ಬಿಡೋಣ. ಹಾಕಿದ ತಕ್ಷಣ ನೀವು ತಿರುಗಿಸ್ಬೇಡಿ. ಯಾವುದೇ ಬೋಂಡಾ ಬಜ್ಜಿ ಯಾವುದೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದನ್ನ ಬಾಣಲಿಗೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ, ಆಮೇಲೆ ತಿರುಗಿಸೋಣ. ನೋಡಿ, ಈಗೆಲ್ಲ ಸ್ವಲ್ಪ ಬೆಂದಿದೆ. ಈಗ ಇನ್ನೊಂದು ಭಾಗನ ಈ ಥರ ತಿರುಗಿಸಿ, ಆಗ 2 ಕಡೆ ನೀಟಾಗಿ ಬೇಯುತ್ತೆ. ಈ ರೀತಿ ನಿಧಾನವಾಗಿ ತಿರುಗಿಸ್ತಾ ಹೋಗಿ. ಸ್ವಲ್ಪ ಅರ್ಧ ಬೆಂದ್ಮೇಲೆ ಬೇಕಾದರೆ ನೀವು ಫ್ಲೇಮ್ನ ಹೆಚ್ಚಿಗೆ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈಗ ಚೆನ್ನಾಗಿ 2 ಕಡೆ ಫ್ರೈ ಆಗಿದೆ. ಈಗ ನಿಧಾನವಾಗಿ ತಕ್ಕೊಳ್ಳೋಣ. ಈ ರೀತಿ ಸೋಸಿ ನಿಧಾನವಾಗಿ ನೀಟಾಗಿ ತಗೊಳ್ರಿ. ನೋಡಿ, ಎಲ್ಲವೂ ಚೆನ್ನಾಗಿ ಬೆಂದಿದೆ. ನೋಡಿ, ಟೀನೂ ಅಷ್ಟೇ ಚೆನ್ನಾಗಿ ಕುದ್ದಿದೆ. ಮಸಾಲ ಸ್ಮೆಲ್ ಬರ್ತಾ ಇದೆ. ಈ ಒಂದು ಟೈಮಲ್ಲಿ ನಾನು ತಗೊಂಡಿರೋ ಬೆಲ್ಲವನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಕರಗಲಿ. ಬೆಲ್ಲ ಕರಗಿದ ಮೇಲೆ ಇದಕ್ಕೆ 1 ಕಪ್ಪಷ್ಟು ಹಾಲನ್ನ ಸೇರಿಸೋಣ. ನೋಡಿ, ಟೀ ಚೆನ್ನಾಗಿ ಕುದೀತಾ ಇದೆ. ಸಕ್ಕರೆ ಎಲ್ಲ ಕರಗಿದೆ. ಈಗ ಯಾವ ಗ್ಲಾಸಲ್ಲಿ ನೀರು ತಗೊಂಡು ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಹಾಲನ್ನ ಸಹ ಸೇರಿಸ್ತಾ ಇದ್ದೀನಿ. ಈಗ ಇನ್ನೊಂದು ರೌಂಡ್ ಸ್ವಲ್ಪ ಚೆನ್ನಾಗಿ ಕುದೀಲಿ. ನೋಡಿ, ಟೀ ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಆಫ್ ಮಾಡಿ ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದ ಬಾಳೆಕಾಯಿ ಬಜ್ಜಿ ಸವಿಯಲು ಸಿದ್ಧವಾಗಿದೆ. ನೋಡಿ, ಸೋಡಾನ ಕರೆಕ್ಟ್ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಎಲ್ಲೂ ಎಣ್ಣೆನೇ ಕುಡ್ದಿಲ್ಲ. ಜೊತೆಗೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಹಾಗಾಗಿ ಈ ಒಂದು ಬಜ್ಜಿ ಜೊತೆ ಇದನ್ನು ಚಟ್ನಿ ಜೊತೆ ತಿಂತಾ ಇದ್ದರೆ ಇದ್ರ ಮಜನೇ ಬೇರೆ. ಜೊತೆಗೆ 1 ಕಪ್ ಮಸಾಲ ಟೀ ಇದ್ದರೆ ಇವತ್ತಿನ ಸಂಜೆ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.